ಸಂಕ್ರಾಂತಿ ದಿನ ಒಂದು ವಸ್ತು ದಾನ ಮಾಡಿದ್ರೆ ವರ್ಷ ಪೂರ್ತಿ ಹಣದ ತೊಂದ್ರೆ ಕಾಡಲ್ಲ ಅಂತ ಗೊತ್ತಾ? ನೀವು ಇವತ್ತಿಗೆ ತಪ್ಪಿಸಿದ್ರೆ ಮುಂದಿನ ಒಂದ್ ವರ್ಷ ಅವಕಾಶ ಕೈ ತಪ್ಪಬಹುದು. ಮಕರ ಸಂಕ್ರಾಂತಿ ದಿನ ಈ 7 ವಸ್ತುಗಳನ್ನ ದಾನ ಮಾಡಿದ್ರೆ ಲಕ್ಷ್ಮೀ ದೇವಿ ಮನೆ ಬಾಗಿಲು ತಟ್ಟ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ. ಮಕರ ಸಂಕ್ರಾಂತಿ ಅಂದ್ರೆ ಕೇವಲ ಹಬ್ಬ ಅಲ್ಲ, ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಮಹಾ ಪುಣ್ಯ ಕಾಲ. ಈ ದಿನದಿಂದ ದುಃಖ ಕಡಿಮೆಯಾಗತ್ತೆ, ಭಾಗ್ಯ ಚಲನೆ ಶುರು ಮಾಡುತ್ತೆ, ದುಡಿಯೋ ಹಣ ಉಳಿಯೋದಕ್ಕೆ ಶುರುವಾಗತ್ತೆ. ಆದ್ರೆ ಸರಿ ವಿಧಾನದಲ್ಲಿ ದಾನ ಮಾಡಿದ್ರೆ ಮಾತ್ರ. ಇವತ್ ನಾನು ಹೇಳೋದು ಅಂಧಶ್ರದ್ಧೆ ಅಲ್ಲ, ಪುರಾಣ ಪ್ಲಸ್ ಜ್ಯೋತಿಷ್ಯ ಜೊತೆಗೆ ಅನುಭವದ ಆಧಾರ. ವಸ್ತು 1, ಎಳ್ಳು. ತಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು. ಸಂಕ್ರಾಂತಿ ಅಂದ್ರೆ ಎಳ್ಳು ನೆನಪಾಗೋದು ಸಹಜ. ಎಳ್ಳು ಅನ್ನೋದು ಶನಿಗ್ರಹ ಶಾಂತಿಯ ಜೊತೆಗೆ ಪಿತೃದೋಷ ನಿವಾರಣೆ. ಯಾರಿಗ್ ದಾನ ಮಾಡಬೇಕು? ಬಡವರಿಗೆ, ವೃದ್ಧರಿಗೆ, ದೇವಸ್ಥಾನದಲ್ಲಿ ಅನ್ನದಾನಕ್ಕೆ. ಏನ್ ಫಲ ಸಿಗತ್ತೆ? ಅಚಾನಕ್ ಖರ್ಚು ಕಡಿಮೆ ಆಗತ್ತೆ, ಸಾಲ ತೊಂದ್ರೆ ನಿಧಾನವಾಗಿ ಬಿಡುತ್ತೆ, ಹಣ ಉಳಿಯೋದಕ್ಕೆ ಶುರುವಾಗುತ್ತೆ. ಎಳ್ಳು ದಾನ ಮಾಡುವಾಗ ಮನಸ್ಸಿನಲ್ಲಿ ಸಾಲದ ನೋವು ನೆನೆಸ್ಬೇಡಿ, ಶಾಂತಿಯಿಂದ ಕೊಡಿ. ವಸ್ತು 2, ಅಕ್ಕಿ. ಬಿಳಿ ಅಕ್ಕಿ. ಅಕ್ಕಿ ಅನ್ನೋದು ಅನ್ನಪೂರ್ಣಿಯ ಆಶೀರ್ವಾದ. ಸಂಕ್ರಾಂತಿ ದಿನ ಅಕ್ಕಿ ದಾನ ಮಾಡಿದ್ರೆ ಹಸಿವು ಕಾಣದ ಜೀವನ ಆಗತ್ತೆ. ಯಾರಿಗ್ ದಾನ ಮಾಡ್ಬೇಕು? ಅನಾಥಾಶ್ರಮ, ದೇವಸ್ಥಾನ ಅಥವಾ ಬಡ ಕುಟುಂಬದವರಿಗೆ ಕೊಡಬೇಕು. ಏನ್ ಫಲ ಸಿಗುತ್ತೆ? ಮನೆಯಲ್ಲಿ ಆಹಾರಕ್ಕೆ ಕೊರತೆ ಬರಲ್ಲ, ದುಡಿಯೋದು ವ್ಯರ್ಥವಾಗಲ್ಲ, ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗತ್ತೆ. ಇನ್ನು 3ನೇ ವಸ್ತು ತುಪ್ಪ ಅಥವಾ ಎಣ್ಣೆ. ತುಪ್ಪ ಲಕ್ಷ್ಮೀ ಕೃಪೆ, ಎಣ್ಣೆ ಶನಿಗೆ ಶಾಂತಿ. 1 ಲೀಟರ್ ಎಣ್ಣೆ ಅಥವಾ ಸ್ವಲ್ಪ ತುಪ್ಪ ದಾನ ಮಾಡಿದ್ರೆ ಸಾಕು, ಒಳ್ಳೆ ಫಲ ಸಿಗುತ್ತೆ. ಏನ್ ಫಲ ಸಿಗುತ್ತಪ್ಪ ಅಂದ್ರೆ ಕೆಲಸದಲ್ಲಿ ಅಡ್ಡಿಗಳು ಕಡಿಮೆ ಆಗತ್ತೆ, ಬಾಸ್ ಅಥವಾ ಕ್ಲೈಂಟ್ ಸಮಸ್ಯೆ ಇದ್ರೆ ಇಳಿಮುಖ ಆಗತ್ತೆ, ಆದಾಯದಲ್ಲಿ ಸ್ಥಿರತೆ ಇರುತ್ತೆ. 4ನೇ ವಸ್ತು ಬಟ್ಟೆ. ಹೊಸ ಅಥವಾ ಸ್ವಚ್ಛವಾದ ಹಳೆಯ ಬಟ್ಟೆ. ಸಂಕ್ರಾಂತಿ ಚಳಿಗಾಲದ ಹಬ್ಬ, ಹೀಗಾಗಿ ಈ ದಿನ ಬಟ್ಟೆ ದಾನ ಮಾಡಿದ್ರೆ ನಮ್ಮ ಜೀವನದಿಂದ ದಾರಿದ್ರ್ಯ ಹೊರ ಹೋಗುತ್ತೆ. ಯಾರಿಗ್ ಕೊಡ್ಬೇಕು? ರಸ್ತೆಯ ಬಡವರು, ವೃದ್ಧಾಶ್ರಮದವರಿಗೆ, ಕಾರ್ಮಿಕರಿಗೆ. ಹರಿದ ಬಟ್ಟೆ ಕೊಡೋಕ್ ಹೋಗ್ಬೇಡಿ, ಶುದ್ಧ ಮನಸ್ಸಿನಿಂದ ಕೊಡಿ. ಇನ್ನು 5ನೇ ವಸ್ತು ಕಡಲೆಕಾಯಿ ಜೊತೆಗ್ ಬೆಲ್ಲ. ಇವು ಸಂಕ್ರಾಂತಿಯ ಆತ್ಮ ಇದ್ದಂಗೆ. ಬೆಲ್ಲ ಮಾತು ಸಿಹಿಯಾಗಿರ್ಲಿ ಅಂತ, ಕಡಲೆಕಾಯಿ ಸಣ್ಣ ಆದಾಯ ದೊಡ್ಡದಾಗುತ್ತೆ ಅನ್ನೋ ನಂಬಿಕೆ. ಏನ್ ಫಲ ಸಿಗುತ್ತೆ? ವ್ಯವಹಾರದಲ್ಲಿ ಗ್ರಾಹಕರು ಹೆಚ್ಚಾಗ್ತಾರೆ, ಹಣದ ಹರಿವು ಶುರುವಾಗುತ್ತೆ, ಮನೆಯಲ್ಲಿ ಒಳ್ಳೆ ಸುದ್ದಿ ಬರುತ್ತೆ. 6ನೇ ವಸ್ತು ಏನಪ್ಪಾ ಅಂದ್ರೆ ಹಸುಗಳಿಗೆ ಮೇವು ಅಥವಾ ಹಸಿರು ಹುಲ್ಲು. ಹಸುವನ್ನ ಕಾಮಧೇನು ಅಂತಾರೆ. ಸಂಕ್ರಾಂತಿ ದಿನ ಹಸುವಿಗೆ ಆಹಾರ ಕೊಟ್ರೆ ಅದೃಷ್ಟ ತಕ್ಷಣ ತಿರುಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಏನ್ ಫಲ ಸಿಗುತ್ತೆ? ಕೆಲಸ ಸಿಗದವರಿಗೆ ಅವಕಾಶ ಸಿಗುತ್ತೆ, ನಿಂತಿರುವ ಕೆಲಸಗಳು ಚಲನೆಯನ್ನ ಪಡ್ಕೊಳ್ಳುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. 7ನೇ ವಸ್ತು ಸ್ವಲ್ಪ ಹಣ, ಅದ್ರ ಜೊತೆಗೆ ಪ್ರಾರ್ಥನೆ ಇರ್ಲಿ. ದೊಡ್ಡ ಹಣ ಬೇಡ, ಮನಸ್ಸಿನಿಂದ ಕೊಟ್ಟ ಸಣ್ಣ ಹಣವೇ ಮಹಾದಾನ. ದಾನ ಮಾಡುವಾಗ ಹೇಳಿ, ನನ್ನ ದುಡಿಯೋದು ಸದಾ ಸಾರ್ಥಕವಾಗ್ಲಿ, ಅನಾವಶ್ಯಕ ಖರ್ಚು ದೂರವಾಗ್ಲಿ. ಏನ್ ಫಲ? ಹಣ ಬರ್ತಿದ್ರು ಉಳಿಯೋದಿಲ್ಲ ಅನ್ನೋ ಸಮಸ್ಯೆ ಹೋಗುತ್ತೆ, ಭವಿಷ್ಯಕ್ಕೆ ಭದ್ರತೆ ಸಿಗುತ್ತೆ. ಸಂಕ್ರಾಂತಿ ದಿನ ಈ ತಪ್ಪು ಮಾಡಬೇಡಿ. ದಾನ ಮಾಡಿ ಫೋಟೋ ತೆಗೆದುಕೊಳ್ಬೇಡಿ, ಕೋಪದಲ್ಲಿ ದಾನ ಮಾಡಬೇಡಿ, ರಾತ್ರಿ ಸಮಯದಲ್ಲಿ ದಾನವನ್ನ ಮಾಡೋಕ್ ಹೋಗ್ಬೇಡಿ, ಎಡಗೈಯಿಂದ ಕೊಡೋಕ್ ಹೋಗ್ಬೇಡಿ. ಸ್ನೇಹಿತರೆ, ಮಕರ ಸಂಕ್ರಾಂತಿ ಹೊಸ ಚಕ್ರ ಶುರುವಾಗತ್ತೆ. ಈ ಒಂದು ದಿನ ನಿಮ್ಮ ಅಹಂಕಾರ ಬಿಟ್ಟು ನಿಮ್ಮ ಶಕ್ತಿ ಎಷ್ಟು ಅಂತಲ್ಲ, ನಿಮ್ಮ ಶ್ರದ್ಧೆ ಎಷ್ಟು ಅಂತ ನೋಡ್ಲಾಗತ್ತೆ. ಇಂದು ಮಾಡಿದ ದಾನ ನಾಳೆ ನಿಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಈ ಮಾಹಿತಿ ಉಪಯೋಗವಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀ ಲಕ್ಷ್ಮಿ, ಜೈ ಸೂರ್ಯದೇವ.